ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ IFRS ಅಂದ್ರೆ ಏನು, IFRS ಫೀಚರ್ಸ್ ಏನು, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನಿದೆ ಅಂಡ್ ನೀಡ್ ಆರ್ ಬೆನಿಫಿಟ್ ಆಫ್ ಕಾನ್ವರ್ಜೆನ್ಸ್ ವಿತ್ IFRS ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ನಾನು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನು, ಅದರ ಆಬ್ಜೆಕ್ಟಿವ್ಸ್, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ನೆಕ್ಸ್ಟ್ ಟಾಪಿಕ್ ಇರ್ತಕ್ಕಂಥದ್ದು. IFRS ಫಸ್ಟ್ ಯೂನಿಟ್ ಅಲ್ಲಿ ಇರ್ತಕ್ಕಂಥದ್ದು. ಸೊ IFRS ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. IFRS ಎಕ್ಸ್ಪ್ಲೈನ್ ಮಾಡಿ ಅಂತ ಬೇಕಾದ್ರೆ ಕೇಳ್ಬೋದು. ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಈಸ್ ಎ ಸಿಂಗಲ್ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಡೆವಲಪ್ಡ್ ಅಂಡ್ ಮೇಂಟೈನ್ಡ್ ಬೈ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. ನೋಡಿ, IASB ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಡೆವಲಪ್ ಮಾಡಿ ಮೇಂಟೈನ್ ಮಾಡ್ತಿರ್ತಕ್ಕಂಥ ಒಂದು ಸಿಂಗಲ್ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಈಸ್ ಕಾಲ್ಡ್ ಆಸ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಇಟ್ ಈಸ್ ಎ ಸಿಂಗಲ್ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂಡ್ ಡೆವಲಪ್ಡ್ ಅಂಡ್ ಮೇಂಟೈನ್ಡ್ ಬೈ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್, IASB. ಅದನ್ನ ನಾವು IFRS ಅಂತ ಕರಿತೀವಿ. ಸೊ IFRS ಏನೆಲ್ಲ ಫೀಚರ್ಸ್ ಇದೆ, ಇದನ್ನ ಸೆಕ್ಷನ್ ಬಿ ಗೆ ಒಂದ್ಸಲಿ ಕೇಳಿದ್ದಾರೆ, ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ IFRS ಅಂತ. ಸೊ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಫೀಚರ್ಸ್ ಏನೇನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಒಂದು ಗ್ಲೋಬಲ್ ಅಪ್ಲಿಕಬಲ್, ಟ್ರಾನ್ಸ್ಪರೆನ್ಸಿ, ಪ್ರಿನ್ಸಿಪಲ್ ಬೇಸ್ಡ್, ಫೇರ್ ವ್ಯಾಲ್ಯೂ ಮೆಜರ್ಮೆಂಟ್, ಇಂಪ್ರೂವ್ಡ್ ಕಂಪ್ಯಾರಬಿಲಿಟಿ, ಫೋಕಸ್ ಆನ್ ಇನ್ವೆಸ್ಟರ್ಸ್, ಟೈಮ್ ಲೈನ್ಸ್, ಫುಲ್ ಡಿಸ್ಕ್ಲೋಸರ್, ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸ್, ಅಕ್ಯುರಲ್ ಬೇಸಿಸ್. ಇಷ್ಟು ಪಾಯಿಂಟ್ಸ್ ಅನ್ನ ನೀವು ಬರೆದ್ರೆ ಸಾಕಾಗುತ್ತೆ. ಫ್ಯೂಚರ್ಸ್ ಆಫ್ IFRS ಅಂತ ಕೇಳಿದ್ರೆ ಏನ್ ಫೀಚರ್ಸ್ ಆಫ್ IFRS ಹೇಳುತ್ತೆ ಅಂದ್ರೆ, ಒಂದು ಗ್ಲೋಬಲ್, ಫಸ್ಟ್ ಒನ್ ಗ್ಲೋಬಲ್ ಅಪ್ಲಿಕಬಿಲಿಟಿ ಅಂತ ಹೇಳಿದ್ರೆ, ನೋಡಿ, ಈ ಒಂದು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಅಕ್ರಾಸ್ ದಿ ವರ್ಲ್ಡ್, ಅಕ್ರಾಸ್ ದಿ ಗ್ಲೋಬಲ್, ಮೋರ್ ದನ್ 140 ಕಂಟ್ರಿಗಿನ್ನ ಜಾಸ್ತಿ ಕಂಟ್ರಿಗಳು, ಮೋರ್ ದನ್ 140 ಕಂಟ್ರೀಸ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇಟ್ ಈಸ್ ಗ್ಲೋಬಲಿ ಅಪ್ಲಿಕಬಲ್, ಅಕ್ಸೆಪ್ಟಬಲ್ ಸ್ಟ್ಯಾಂಡರ್ಡ್ಸ್. ಅದನ್ನ IFRS ಅಂತ ಕರಿತೀವಿ. ಎಲ್ಲಾ ಕಡೆ, ಎಲ್ಲಾ ಕಂಟ್ರಿಗಳು ಕೂಡ ಈ ಒಂದು IFRS ಸ್ಟ್ಯಾಂಡರ್ಡ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾವೆ. ಅದು ಒಂದು ಫೀಚರ್ಸ್. ಸೆಕೆಂಡ್ ಒನ್ ಬಂದು ಟ್ರಾನ್ಸ್ಪರೆನ್ಸಿ ಅಂತ ಇದೆ. ಅಂದ್ರೆ ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದ್ರೆ, IFRS ಅನ್ನ ಯೂಸ್ ಮಾಡಿಕೊಂಡು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಟ್ರಾನ್ಸ್ಪರೆನ್ಸಿಯನ್ನ IFRS ಜಾಸ್ತಿ ಮಾಡುತ್ತೆ. ಇಟ್ ಎನ್ಹಾನ್ಸ್ ದಿ ಟ್ರಾನ್ಸ್ಪರೆನ್ಸಿ ಅಂಡ್ ಅಕ್ಯುರಸಿ ಆಫ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂಡ್ ಈ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವಾಗಲೂ ಕೂಡ ಕ್ಲಿಯರ್ ಅಂಡ್ ಕಂಪಾರಬಲ್ ಇರುತ್ತೆ. ಸೊ ಹಾಗಾಗಿ ಟ್ರಾನ್ಸ್ಪರೆನ್ಸಿ ಕೂಡ ಒಂದು ಪಾರ್ಟ್ ಆಫ್ ಫೀಚರ್ಸ್ ಆಫ್ IFRS ಅಂತ ಕರಿತೀವಿ. ಅಂಡ್ ಥರ್ಡ್ ಒನ್ ಬಂದು ಪ್ರಿನ್ಸಿಪಲ್ ಬೇಸ್ಡ್ ಅಂತ ಕರಿತೀವಿ. IFRS ಅನ್ನೋದು ಒಂದು ಪ್ರಿನ್ಸಿಪಲ್ ಬೇಸ್ ಆಗುತ್ತೆ, ಯಾಕೆಂದ್ರೆ ಇಟ್ ಇಸ್ ಫೋಕಸ್ ಆನ್ ಎಕನಾಮಿಕ್ ಸಬ್ಸ್ಟೆನ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ನ ಒಳಗೊಂಡಿರುತ್ತೆ. ಹಾಗಾಗಿ ಇಟ್ ಇಸ್ ಪ್ರಿನ್ಸಿಪಲ್ ಬೇಸ್ಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಫೇರ್ ವ್ಯಾಲ್ಯೂ ಮೆಷರ್ಮೆಂಟ್ ಇದೆ. ಅಂದ್ರೆ IFRS ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಎನ್ಕರೇಜ್ ದಿ ಯೂಸ್ ಆಫ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಮೆಷರ್ಮೆಂಟ್. ಫೇರ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ, ಆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಮೆಷರ್ ಮಾಡ್ತಕ್ಕಂಥದ್ದು IFRS. ಇಂಪ್ರೂವ್ಡ್ ಕಂಪಾರಬಿಲಿಟಿ ಅಂದ್ರೆ, ಇದು IFRS ಸಹಾಯದಿಂದ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಏನ್ ಪ್ರಿಪೇರ್ ಮಾಡ್ತೀವಿ, ಸೊ ಇನ್ವೆಸ್ಟರ್ಸ್ಗೆ ಅವರು ಕಂಪೇರ್ ಅನ್ನ ಮಾಡಬಹುದು. ಇಂಟ್ರಾ ಫರ್ಮ್ ಆದ್ರೂ ಮಾಡಬಹುದು, ಇಂಟರ್ ಫರ್ಮ್ ಬೇಕಾದ್ರೂ ಮಾಡಬಹುದು. ಇನ್ವೆಸ್ಟರ್ಸ್, ಸ್ಟೇಕ್ ಹೋಲ್ಡರ್ಸ್ ಯಾರಿರ್ತಾರೆ, ಅವರ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ಅಕ್ರಾಸ್ ದಿ ಕಂಟ್ರಿ, ಎಲ್ಲಾ ಕಂಟ್ರಿ, ನೀವು ಯಾವ ಕಂಟ್ರಿ ಜೊತೆ ಬೇಕಾದ್ರೂ ಅದನ್ನ ಕಂಪೇರ್ ಮಾಡಬಹುದು. ಫೋಕಸ್ ಆನ್ ಇನ್ವೆಸ್ಟರ್ಸ್. ಸೊ ಯೂಶಲಿ IFRS ಏಮ್ ಏನಪ್ಪಾ ಅಂತ ಹೇಳಿದ್ರೆ, ಪ್ರೊವೈಡ್ ರಿಲೆವೆಂಟ್ ಇನ್ಫಾರ್ಮೇಶನ್ಸ್ ಅನ್ನ ಕರೆಂಟ್ ಮತ್ತೆ ಪೊಟೆನ್ಶಿಯಲ್ ಇನ್ವೆಸ್ಟರ್ಸ್ ಯಾರಿರ್ತಾರೆ ಅವ್ರಿಗೆ ಟ್ರಾನ್ಸ್ಪರೆಂಟ್ ಇನ್ಫಾರ್ಮೇಶನ್ಸ್ ಅನ್ನ ಕೊಡಬೇಕು ಅನ್ನೋದು IFRS ನ ಒಂದು ಫೀಚರ್ಸ್. ಫೋಕಸ್ ಆನ್ ಇನ್ವೆಸ್ಟರ್ಸ್. ಅಂಡ್ ಟೈಮ್ ಲೈನ್ಸ್ ಏನಿದೆ, ಇದು IFRS ಸಪೋರ್ಟ್ ಟೈಮ್ಲಿ ರಿಪೋರ್ಟಿಂಗ್ ಟು ಫಿನಾನ್ಷಿಯಲ್ ಡೇಟಾ ಅಂಡ್ ಇಂಪ್ರೂವಿಂಗ್ ಡಿಸಿಷನ್ ಮೇಕಿಂಗ್ ಗೆ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಅದು ಕೂಡ ಒಂದು ಫೀಚರ್ಸ್, ಟೈಮ್ ಲೈನ್ಸ್ ಅಂತ ಕರಿತೀವಿ. ಫುಲ್ ಡಿಸ್ಕ್ಲೋಸರ್ ಅಂತ ಇದೆ. ಅಂದ್ರೆ ಫುಲ್ ಡಿಸ್ಕ್ಲೋಸರ್ ಅಂತ ಹೇಳಿದ್ರೆ, IFRS ರಿಕ್ವೈರ್ ಫುಲ್ ಡಿಸ್ಕ್ಲೋಸರ್ ಆಫ್ ಅಕೌಂಟಿಂಗ್ ಪಾಲಿಸೀಸ್ ಆಸ್ ವೆಲ್ ಆಸ್ ಅನ್ ಅಸಂಪ್ಷನ್ಸ್ ಯೂಸ್ಡ್. ನೀವು ಯಾವ ತರ ಡಿಸ್ಕ್ಲೋಸರ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ಸ್ ಅನ್ನ ಅದು ರಿಕ್ವೈರ್ಡ್ ಇರುತ್ತೆ IFRS ಇಂದ. ಫುಲ್ ಡಿಸ್ಕ್ಲೋಸರ್ ಆಫ್ ಅಸಂಪ್ಷನ್ ಅಂಡ್ ಯಾವ ತರ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ದೀರಾ ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ಅಂಡ್ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸ್. ನೋಡಿ, ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಈ ಒಂದು IFRS ಏನ್ ಮಾಡ್ತಾ ಹೋಗುತ್ತೆ, ಯೂನಿಫಾರ್ಮಿಟಿ ಇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಕ್ರಾಸ್ ದಿ ಡಿಫರೆಂಟ್ ಇಂಡಸ್ಟ್ರೀಸ್, ಡಿಫರೆಂಟ್ ಕಂಟ್ರೀಸ್, ಎಲ್ಲ ಕಡೆನೂ ಕೂಡ ಯೂನಿಫಾರ್ಮಿಟಿ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಅಕ್ರಿಯಲ್ ಬೇಸಿಸ್. ಅಕ್ರಿಯಲ್ ಬೇಸಿಸ್ ಅಂದ್ರೆ IFRS ಯಾವಾಗ ಅಪ್ಲಿಕಬಲ್ ಆಗುತ್ತೆ ಅಂದ್ರೆ, ಅಕ್ರಿಯಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಅಂದ್ರೆ ರೆಕಾರ್ಡಿಂಗ್ ರೆವಿನ್ಯೂಸ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ನೀವೇನ್ ರೆಕಾರ್ಡ್ ಮಾಡ್ತೀರಾ, ಓನ್ಲಿ
ವೆನ್ ದೇ ಅಕ್ಕರ್, ಅದನ್ನ ಅಕ್ಚುಯಲ್ ಬೇಸಿಸ್ ಅಂತ ಕರಿತೀವಿ. ಸೊ ಯಾವಾಗ ಅಕ್ಕರ್ ಆಗುತ್ತೆ ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್, ಅವಾಗ ರೆಕಾರ್ಡ್ ಮಾಡಬೇಕಾಗುತ್ತೆ, ಹಾಗಾಗಿ ಅದನ್ನ ಅಕ್ಚುಯಲ್ ಬೇಸಿಸ್ ಅಂತ ಕರಿತೀವಿ. ಇಷ್ಟು ಕೂಡ ಫೀಚರ್ಸ್ ಆಫ್ IFRS ಅಂತ ಕರಿತೀವಿ. ಗ್ಲೋಬಲ್ ಅಪ್ಲಿಕಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಪ್ರಿನ್ಸಿಪಲ್ ಬೇಸ್ಡ್, fair value measurement, improved comparability, focus on investors, timelines, full disclosure, uniform standards and accrual basis. ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಅಥವಾ ಸೆಕ್ಷನ್ ಸಿ ನಲ್ಲಿ 6 ಮಾರ್ಕ್ಸ್ ಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದು ಮೆರಿಟ್ಸ್ ಆಫ್ IFRS ಅಥವಾ ಅಡ್ವಾಂಟೇಜಸ್ ಆಫ್ IFRS. ಸಿಮಿಲರ್ ಟು ಏನು ಫೀಚರ್ಸ್ ಓದ್ಕೊಳ್ತೀರಾ ಅದೇ ತರನೇ ಅದೇ ಆನ್ಸರ್ಸ್ ಅನ್ನ ಬರೆದ್ರೆ ಸಾಕಾಗುತ್ತೆ. ಸೊ ಸೇಮ್ ಇರ್ತಕ್ಕಂಥದ್ದು. ಒಂದು ಗ್ಲೋಬಲ್ ಕಂಪಾರಬಿಲಿಟಿ ಅಂದ್ರೆ ನೀವು ಈ ಒಂದು IFRS ದಿಂದ ಏನ್ ಮಾಡ್ಬೋದು, ಇನ್ವೆಸ್ಟರ್ಸ್ ಯಾರಿರ್ತಾರೆ ಅಥವಾ ಕಂಪನೀಸ್ ಏನಿರುತ್ತೆ ಅವರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಅಕ್ರಾಸ್ ದಿ ಗ್ಲೋಬಲ್ ಕಂಪೇರ್ ಅನ್ನ ಮಾಡಬಹುದು. ಸೊ ಹಾಗಾಗಿ ಒನ್ ಆಫ್ ದಿ ಬೆನಿಫಿಟ್ ಗ್ಲೋಬಲ್ ಕಂಪಾರಬಿಲಿಟಿ ಅಂತ ಕರಿತೀವಿ. ಅಂಡ್ ಸೆಕೆಂಡ್ ಒನ್ ಬೆನಿಫಿಟ್ ಬಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಫಿನಾನ್ಷಿಯಲ್ ರಿಪೋರ್ಟ್ಸ್ ಅಂಡರ್ IFRS ನ ಅಂಡರ್ ಅಲ್ಲಿ ಏನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಸೊ ಆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಸೊ ಕ್ಲಿಯರ್ ಆಗಿ ಡೀಟೇಲ್ಡ್ ಆಗಿ ಕನ್ಸಿಸ್ಟೆಂಟ್ ಇನ್ಫಾರ್ಮೇಶನ್ಸ್ ಅನ್ನ ಪ್ರೊವೈಡ್ ಮಾಡೋದ್ರಿಂದ ಇಟ್ ವಿಲ್ ಬಿಲ್ಡ್ ಟ್ರಸ್ಟ್ ಅಮಾಂಗ್ ದಿ ಇನ್ವೆಸ್ಟರ್ ಶೇರ್ ಹೋಲ್ಡರ್ಸ್ ಮೇಲೆ ಟ್ರಸ್ಟ್ ಅನ್ನ ಗೈನ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಟ್ರಾನ್ಸ್ಪರೆಂಟ್ ಇರುತ್ತೆ, ಕ್ಲಿಯರ್ ಅಂಡ್ ಕಂಪಾರಬಲ್ ಇನ್ಫಾರ್ಮೇಶನ್ಸ್ ಇರುತ್ತೆ. ಅಟ್ರಾಕ್ಟ್ ಫಾರಿನ್ ಇನ್ವೆಸ್ಟರ್ಸ್, ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ನೀನು ಈಗ IFRS ನ ಅಡಾಪ್ಷನ್ಸ್ ಮಾಡೋ ಮುಖಾಂತರ ಸೊ ಇಟ್ ಕ್ಯಾನ್ ಆಲ್ಸೋ ಅಟ್ರಾಕ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ, ಗ್ಲೋಬಲ್ ಇನ್ವೆಸ್ಟರ್ಸ್ ಅನ್ನ ಅಟ್ರಾಕ್ಟ್ ಅನ್ನ ಮಾಡಬಹುದು ಬೈ ಶೋಯಿಂಗ್ ಫಿನಾನ್ಷಿಯಲಿ ಇನ್ ಯೂನಿವರ್ಸಲ್ ಅಕ್ಸೆಪ್ಟೆಡ್ ಫಾರ್ಮ್ಯಾಟ್ ಅನ್ನ ತಗೊಂಡ್ಬಂದಾಗ ಯು ಕ್ಯಾನ್ ಅಕ್ಸೆಪ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ, ಫಾರಿನ್ ಇನ್ವೆಸ್ಟರ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಇಂಪ್ರೂವ್ಡ್ ಅಕೌಂಟಬಿಲಿಟಿ ಅಂತ ಕರಿತೀವಿ. ಇಂಪ್ರೂವ್ಡ್ ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಸೊ ಈ ಒಂದು ಫಿನಾನ್ಷಿಯಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡೋದ್ರಿಂದ ಸೊ ಅಕೌಂಟಬಿಲಿಟಿ ಏನಾಗುತ್ತೆ, ಇಂಪ್ರೂವ್ ಆಗಿರುತ್ತೆ ಬಿಕಾಸ್ ಆಫ್ ಸ್ಟ್ಯಾಂಡರ್ಡ್ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಅನ್ನ ಒಳಗೊಂಡಿರೋದ್ರಿಂದ. ಎಫಿಷಿಯನ್ಸಿ ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಲೈಕ್ ಮಲ್ಟಿನ್ಯಾಷನಲ್ ಕಂಪನೀಸ್ ಬೆನಿಫಿಟ್ ಫ್ರಮ್ ಸಿಂಗಲ್ ಅಕೌಂಟಿಂಗ್ ಲ್ಯಾಂಗ್ವೇಜ್, ರೆಡ್ಯೂಸಿಂಗ್ ಡುಪ್ಲಿಕೇಶನ್ ಆಫ್ ಫಿನಾನ್ಷಿಯಲ್ ರಿಪೋರ್ಟಿಂಗ್. ಸೊ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅನ್ನ ಮಾಡ್ತಕ್ಕಂಥದ್ದನ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಸಿಂಗಲ್ ಒಂದೇ ಲ್ಯಾಂಗ್ವೇಜ್ ಇರೋದ್ರಿಂದ IFRS ಇಸ್ ಗ್ಲೋಬಲ್ ಅಕ್ಸೆಪ್ಟೆಡ್ ಆಗಿರೋದ್ರಿಂದ ಸೊ ಇನ್ಕ್ರೀಸ್ ಎನ್ಹಾನ್ಸಿಂಗ್ ಎಫಿಷಿಯನ್ಸಿ ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂಡ್ ಎನ್ಹಾನ್ಸ್ಡ್ ಕ್ರೆಡಿಟ್ ವರ್ತಿನೆಸ್. ನೋಡಿ, ಎನ್ಹಾನ್ಸ್ಡ್ ಕ್ರೆಡಿಟ್ ವರ್ತಿನೆಸ್ ಅಂತ ಹೇಳಿದ್ರೆ ಏನು ನಾವು ಟ್ರಾನ್ಸ್ಪರೆಂಟ್ ರಿಪೋರ್ಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಕಂಪನಿ ಕ್ಯಾನ್ ಗೈನ್ ಬೆಟರ್ ಕ್ರೆಡಿಟ್ ರೇಟಿಂಗ್ಸ್ ಅನ್ನ ತಗೊಳಕ್ಕೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ, ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ಸ್ ಇರೋದ್ರಿಂದ ಇಟ್ ಈಸ್ ಈಸಿ ಟು ಬಾರೋ ಮನಿ ಫ್ರಮ್ ಲೆಂಡರ್ಸ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಕನ್ಸಿಸ್ಟೆನ್ಸಿ ಇನ್ ರಿಪೋರ್ಟಿಂಗ್ ಅಂತ ಬೇಕಾದ್ರೂ ಒಂದು ಬೆನಿಫಿಟ್ ಸಿಗುತ್ತೆ. ಕನ್ಸಿಸ್ಟೆನ್ಸಿ ಇನ್ ರಿಪೋರ್ಟಿಂಗ್ ಅಂತ ಹೇಳಿದ್ರೆ IFRS ಪ್ರಮೋಟ್ ಯೂನಿಫಾರ್ಮ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅನ್ನ ಪ್ರಮೋಟ್ ಮಾಡೋದ್ರಿಂದ ಸೊ ಇಟ್ ರೆಡ್ಯೂಸ್ ದ ಕನ್ಫ್ಯೂಷನ್ ಫಾರ್ ಮಲ್ಟಿನ್ಯಾಷನಲ್ ಬಿಸ್ನೆಸ್ಗೆ ಏನು ಕನ್ಫ್ಯೂಸ್ ಆಗ್ತಕ್ಕಂಥದ್ದನ್ನ ರಿಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಕನ್ಸಿಸ್ಟೆಂಟ್ ರಿಪೋರ್ಟ್ ಅನ್ನ ಮಾಡಬಹುದು. ಸಪೋರ್ಟ್ ಇನ್ ಮರ್ಜರ್ಸ್ ಅಂಡ್ ಅಕ್ವಿಜೇಷನ್ಸ್ ಅನ್ನ ಮಾಡಬೇಕಾದ್ರೆ IFRS ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಕೂಡ ನೀವು ಬೆನಿಫಿಟ್ಸ್ ಅನ್ನ ಬರೀಬಹುದು. ಗ್ಲೋಬಲ್ ಕಂಪಾರಬಿಲಿಟಿ, ಟ್ರಾನ್ಸ್ಪರೆಂಟಿ, attract foreign investment, improved accountability, efficiency in financial management, enhanced credit worthiness, consistency in reporting, support in mergers and acquisition. At the same time, IFRS is also have some of the disadvantages anta karitivi. First one, high implementation cost anta karitivi. But implementation of IFRS can be expensive due to training, system update and ಕನ್ಸಲ್ಟೆನ್ಸಿ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಹೊಸದಾಗಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಸೊ ಅದನ್ನ ಅಡಾಪ್ಷನ್ ಮಾಡಿಕೊಂಡು ಸೊ ಅಲ್ಲಿ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನ ಅಂಡರ್ಟೇಕ್ ಮಾಡಬೇಕಾಗುತ್ತೆ. ಹಾಗಾಗಿ ಹೈ ಇಂಪ್ಲಿಮೆಂಟೇಷನ್ ಕಾಸ್ಟ್ ಜಾಸ್ತಿ ಇರುತ್ತೆ. ಅಂಡ್ ಸೆಕೆಂಡ್ ಒನ್ ಬಂದು ಕಾಂಪ್ಲೆಕ್ಸ್ ಸ್ಟ್ಯಾಂಡರ್ಡ್ಸ್. ಅಂದ್ರೆ ಹೊಸದಾಗಿ ಬಂದಿರತಕ್ಕಂಥ ನ್ಯೂ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ, ಇಟ್ ಈಸ್ ನಾಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಎಕ್ಸ್ಪರ್ಟ್ ನ ಅವಶ್ಯಕತೆ ಇರುತ್ತೆ ಅಂಡ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೊಳ್ಳೋಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅರ್ಥ ಮಾಡ್ಕೊಂಡು ಮೆಷರ್ ಮಾಡ್ಲಿಕ್ಕೆ, ರೆಕಗ್ನೈಸ್ ಮಾಡ್ಲಿಕ್ಕೆ, ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಬಿಕಾಸ್ ಯೂನಿವರ್ಸಲ್ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆಗಿರೋದ್ರಿಂದ ಸೊ ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಡ್ವಾನ್ಸ್ ಆಗಿರುತ್ತೆ. ಅಂಡ್ ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳಿದ್ರೆ ಈ ಒಂದು ಸ್ಟ್ಯಾಂಡರ್ಡೈಸ್ ರೂಲ್ಸ್ ಏನಿರುತ್ತೆ ಇಟ್ ಮೇ ನಾಟ್ ಆಲ್ವೇಸ್ ರಿಫ್ಲೆಕ್ಟ್ ಇನ್ ದ ಸ್ಪೆಸಿಫಿಕ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಆನ್ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ವರ್ಕ್ ಆಗದೇನು ಕೂಡ ಇರಬಹುದು. ಸೊ ಹಾಗಾಗಿ ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ ಕೂಡ ಒಂದು ಡಿಸ್ಅಡ್ವಾಂಟೇಜಸ್. ಅಂಡ್ ಫ್ರೀಕ್ವೆಂಟ್ ಚೇಂಜಸ್ ಇದೆ.
ಸೊ ರೆಗ್ಯುಲರ್ ಅಪ್ಡೇಟ್ಸ್ ಇನ್ IFRS ಹೊಸದಾಗಿ ತಗೊಂಡಾಗ ರೆಗ್ಯುಲರ್ ಆಗಿ ಅಪ್ಡೇಟ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಫ್ರೀಕ್ವೆಂಟ್ ಚೇಂಜಸ್ ಏನಿರುತ್ತೆ ಇಟ್ ಮೇ ಬಿ ಕನ್ಫ್ಯೂಸ್ ಯೂಸರ್ಸ್ಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಅದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್. ಅಂಡ್ ಕಲ್ಚರಲ್ ಅಂಡ್ ಲೀಗಲ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಸೊ ಯೂಶಲ್ ಆಗಿ ಸಮ್ ಕಂಟ್ರೀಸ್ ಮೇ ಫೈಂಡ್ IFRS ಇನ್ಕನ್ಸಿಸ್ಟೆನ್ಸ್ ಅನ್ನ ನೋಡಬಹುದು, ಲೈಕ್ ರಿಗಾರ್ಡಿಂಗ್ ವಿತ್ ದೇರ್ ಲೋಕಲ್ ಲಾ ಆಗಿರ್ಬೋದು, ಟ್ಯಾಕ್ಸ್ ಲಾ ಆಗಿರ್ಬೋದು, ಅಥವಾ ಬಿಸ್ನೆಸ್ ಪ್ರಾಕ್ಟೀಸಸ್ ಆಗಿರ್ಬೋದು. ಅವ್ರದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಪ್ರಾಕ್ಟೀಸಸ್ ಇರುತ್ತೆ. ಬಟ್ ಹೊಸದಾಗ IFRS ಅಕ್ಸೆಪ್ಟ್ ಮಾಡ್ಕೊಂಡಾದಾಗ ಸೊ ಇನ್ಕನ್ಸಿಸ್ಟೆನ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಲ್ಚರಲ್, ಲೀಗಲ್ ಅಂಡ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಟ್ರೈನಿಂಗ್ ರಿಕ್ವೈರ್ಮೆಂಟ್ ನಾನು ಆಗಲೇ ಹೇಳಿದಾಗೆ ಹೊಸದಾಗಿ ನೀವು ಯಾವುದೇ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಅಡಾಪ್ಷನ್ಸ್ ಮಾಡ್ಕೊಂಡ್ರೆ ಅವರಿಗೆ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ. ಇಂಪ್ಯಾಕ್ಟ್ ಆನ್ ಟ್ಯಾಕ್ಸ್ ರಿಪೋರ್ಟಿಂಗ್ ಇನ್ಕನ್ಸಿಸ್ಟೆನ್ಸಿ ಇರೋದ್ರಿಂದ IFRS ಮತ್ತೆ ಕರೆಂಟ್ ಟ್ಯಾಕ್ಸ್ ಸ್ಟ್ರಕ್ಚರ್ ಅಲ್ಲಿ IFRS ನಾಟ್ ಡಿಸೈನ್ ಫಾರ್ ಟ್ಯಾಕ್ಸ್ ಪರ್ಪಸ್ ಅದು ಡಿಸೈನ್ ಮಾಡಿರೋದಿಲ್ಲ. ಸೊ ವಿಚ್ ಮೇ ಬಿ ರಿಕ್ವೈರ್ ಮೈಂಟೈನ್ ಸಪರೇಟ್ ಟ್ಯಾಕ್ಸ್ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಎರಡು ಡಿಫ್ರೆನ್ಸ್ ಇರೋದ್ರಿಂದ ಟ್ಯಾಕ್ಸ್ಗೆ ಅವ್ರು ಮಾಡಿಲ್ಲದೆ ಇರೋ ಕಾರಣದಿಂದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮೇ ಬಿ ಟ್ಯಾಕ್ಸ್ ರಿಪೋರ್ಟ್ ಮೇಲೆ ಇಂಪ್ಯಾಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ ಆಫ್ IFRS ಅಂತ ಕರಿತೀವಿ. ಸೊ ಇಷ್ಟು ಅಡ್ವಾಂಟೇಜಸ್, ಫೀಚರ್ಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ IFRS ಅಂತ ಕರಿಬಹುದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.